ನೀರಾವರಿ ನಿಗಮದಿಂದ ಕಾಲುವೆ ದುರಸ್ತಿ ಆಗದ ಕಾರಣ ಸಾವಿರಾರು ಎಕರೆ ರೈತರ ಬೆಳೆ ನಷ್ಟವಾಗಿದೆ ಎಂದು ಹೊನ್ನಾಳಿ ಮಾಜಿ ಶಾಸಕ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು. ಅವರಿಂದು ಕರ್ನಾಟಕ ನೀರಾವರಿ ನಿಗಮ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಎಂಜಿನಿಯರ್ ಕಚೇರಿಗೆ ಭೇಟಿ ನೀಡಿ ಭದ್ರಾ ಕಾಲುವೆಗೆ ಸಂಬಂಧಿಸಿದಂತೆ ಕಾಲುವೆಯಲ್ಲಿ ಹಲವೆಡೆ ಬಿರುಕು ಬಿಟ್ಟಿದೆ. ಕೆಲವು ಕಡೆ ಕಾಲುವೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವು ಇಂದು ಸಾವಿರಾರು ರೈತರೊಂದಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದೆವು. ಆದರೆ ಭದ್ರಾ ಮುಖ್ಯ ಎಂಜಿನಿಯರ್ ನಮಗೆ ಮಂಗಳವಾರದ ಒಳಗೆ ನೀರು ಬಿಡುವ ಹಾಗೂ ಕಾಲುವೆ ದುರಸ್ತಿಯ ಬಗ್ಗೆ ಭರವಸೆ ಕೊಟ್ಟಿದ್ದರಿಂದ ಮುತ್ತಿಗೆ ಮುಂದಿಡಿದ್ದೇವೆ ಎಂದರು. ಇನ್ನು ಅವರು ಇಲಾಖೆಯ ಅಧೀಕ್ಷಕ ಅಭಿಯಂತರ ರವಿಚಂದ್ರ ಹಾಗೂ ಡಿಸಿ ಲೋಹಿತಾಶ್ವರೊಂದಿಗೆ ಕಾಲುವೆ ದುರಸ್ತಿಗೆ ಸಂಬಂಧಿಸಿದಂತೆ ಹಾಗೂ ನೀರಾವರಿ ರೈತರಿಗೆ ನೀಡಲು ಇರುವ ತೊಡಕುಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ನೆಕ್ಸ್ಟ್ ಮೂವ್ಮೆಂಟ್ ಆದ್ರೆ ಚೆನ್ನಾಗಿ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಒಬ್ರು ಇದ್ದಾರೆ ಮತ್ತೆ ಇವರು ಯಾರು ನೋಡಿಲ್ವ ಅದನ್ನ ಇದುವರೆಗೂ ಅಧಿಕಾರಿಗಳು ಸರಿಯಾಗಿ ಕಂಡುಕೊಂಡ್ರೆ ಇವತ್ತು ಯಾವ ಏನೂ ಆಗಲ್ಲ. ಸ್ಟ್ರಕ್ಚರಿಂಗ್ ಮಾಡ್ತಿರೋದು ನಿಮಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಸರ್ಕಾರದಾಗ. ನಿಮ್ಮ ವೆಹಿಕಲ್ಗಳು ಡೀಸೆಲ್ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ಪೇಪರ್ ಮೇಲೆ ನಾನು ಮಂಜೂರು ಮಾಡ್ತೀನಿ 2 ಕೋಟಿ ಅಂತಂದು. ಈಗ ಸುಮಾರು ಟೆಂಡರ್ ಕರೆದಿಲ್ಲ, ಯಾರ ಟೆಂಡರ್ ಹಾಕ್ಯಾರ? ಸುಮ್ಮನೆ ರೈತರಿಗೆ ದಾರಿ ತಪ್ಪಿಸಿ ಕೆಲಸ ಮಾಡಬೇಡ್ರಿ. ನಮಗೆ ಕೆಲಸ ಆಗಬೇಕಷ್ಟೇ. ನೀವು ಕಾಂಟ್ರಾಕ್ಟಿಗೆ ಕೊಡ್ತಿರೋ ಬಿಡ್ತಿರೋ, ನೀವು ಸಂಬಳ ತಗೊಳ್ತೀರೋ ನಿಮ್ಮ ಮಾಡೇ ಬರ, ನಾವೇನೋ ಮಾಡೋಕ್ಕಲ್ಲ. ಈ ಸರ್ಕಾರ ಪಾಪರಾಗಿದೆ, ಆಯ್ತರ ದುಡ್ಡಿಲ್ಲ. ಏನು ಹೇಳ್ರಿ, ನಾವು ನಿನ್ನೆ ಸಿ ಅವರು ಭಾಳ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಆ ಥರ ನಾನು ಬೇರೆ ಕಾರ್ಯಕ್ರಮಗಳಿದ್ರು ಅನಿವಾರ್ಯ ಮತ್ತೆ ಬರ್ತೀವಿ ಅಂತ ಹೇಳಿದ್ರೆ ಬಂದೀನಿ. ಏನು ಹೇಳ್ರಿ? ಭದ್ರಾ ಮಾತ್ರನಾ ಭದ್ರಾ ನಾಲೆ ಸಾಸವಳ್ಳಿ ಭಾಗದಲ್ಲಿ ಏನು ಉಪ ವಿಭಾಗ ಇದೆ ಆನ್ವೇರಿ, ಆ ನಾಲೆ ದಿಗ್ಗೇನಹಳ್ಳಿ ಹತ್ರ ಅಕ್ಯುರೇಟ್ ಹೊಡೆದೋಗಿ 9 ದಿವಸ ಆಯಿತು. ರೈತರು ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಸುಡು ಬಿಸಿಲು. ಆ ಗೊತ್ತಾದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ 9 ದಿವಸ ಆಯ್ತು. ಇವತ್ತಿಗೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದ್ವಿ. ಪ್ರತಿ ದಿವಸ ರೈತರಲ್ಲಿ ಹೋಗ್ತಿದ್ದಾರೆ. ನಾನು ಸಹ ಮೊನ್ನೆ ಶುಕ್ರವಾರ ರೈತರ ಜೊತೆಗೂಡಿ ಭೇಟಿ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಅಧಿಕಾರಿಗಳು ಹೇಳಿದ್ದು ಪೈಪ್ ಲೋಡ್ ಬರ್ತಾ ಇದೆ ಅಂತೇಳಿ. ಇವರು ಲಿಫ್ಟ್ ಇರಿಗೇಷನ್ ಇರ್ತಕ್ಕಂಥ ಪೈಪ್ಗಳನ್ನ ತಂದು ಜೋಡಣೆ ಮಾಡಿಕೊಟ್ಟಿದ್ದಾರೆ. ನಿನ್ನೆ ದಿವಸ ಚೀಫ್ ಇಂಜಿನಿಯರು ನಮಗೆ ಕರೆ ಮಾಡಿ, ಸರ್ ಪ್ರೊಟೆಸ್ಟ್ ಬೇಡ, ಮುತ್ತಿಗೆ ಬೇಡ, ನಾವು ಮಾಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ರು. ಆದರೂ ಕೆಲವರು ಮಾತಾಡ್ಬೇಕಂತ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದೀವಿ. ನಾಳೆ ಸಂಜೆ ಒಳಗಾಗಿ ನೀರು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ಏನಾಗಿದೆ, ಸರ್ಕಾರ ಇವತ್ತು ಪಾಪರಾಗಿದೆ. 5,500 ಕೋಟಿ ಕರ್ನಾಟಕ ನೀರಾವರಿ ನಿಗಮದ ಬಿಲ್ಗಳು ಪೆಂಡಿಂಗ್ ಇದೆ. ಇದೇ ರೀತಿ 4 ನಿಗಮಗಳಿದ್ದಾವೆ. ಭಾಳಷ್ಟು ಜನ ಗುತ್ತಿಗೆದಾರರು ಕೇಳ್ತಿದ್ದೀವಿ ನಾವು, ಸರ್ ನಮ್ಮ ಕಾಮಗಾರಿ ಮಾಡ್ತೀವಿ, ಹಣ ಇಲ್ಲ, ಹಿಂದೆ ಪೆಂಡಿಂಗ್ ಬಿಲ್ ಸಂಖ್ಯೆ ಇದ್ದಾವೆ, ನಮ್ಮ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಬಂಗಾರ ಒಡವೆ ಮಾರಾಟ ಮಾಡಿ ಜೀವನ ಮಾಡ್ತಿದ್ದೀವಿ, JCBಗಳು ಮಾರಾಟ ಮಾಡ್ತೀವಿ, ಟಿಪ್ಪರ್ಗಳು ಮಾರಾಟ ಮಾಡ್ತೀವಿ. ಈ ಸರ್ಕಾರಿ ಸ್ಥಿತಿ ಈಗಂತಂದರೆ ಇನ್ನು ಕೆಲವು ಅಧಿಕಾರಿಗಳು ಆನ್ ರೆಕಾರ್ಡು ಎಲ್ಲವೂ ಚೆನ್ನಾಗಿ ಹೇಳ್ತಾರೆ, ಆನ್ ರೆಕಾರ್ಡ್ ಚೆನ್ನಾಗಿ ಹೇಳ್ತಾರೆ, ಆದರೆ ಬಹಿರಂಗವಾಗಿ ಅವರಿಗೆ ಹೇಳಿಕೆನಕ್ಕೆ ಆಗ್ತಾಯಿಲ್ಲ. ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೆ ಸರ್ಕಾರದ ಹಣ ಇಲ್ಲ. ಅವರು ಓಡಾಡ್ತಕ್ಕಂಥ ವಾಹನಗಳು ಮೇಂಟೆನೆನ್ಸ್ಗೆ ಜೀಪ್ ಡೀಸೆಲ್ ಇರ್ಬೋದು, ಡ್ರೈವರ್ಗಳು ಸಂಬಳ ಇಲ್ಲ, ಸೋಡಿಗಳಿಗಂತೂ ಕೆಲಸನೇ ಮಾಡ್ತಾಯಿಲ್ಲ. ಹಾಗಾಗಿ ನಾವು ಇವತ್ತು ಅಧಿಕಾರಿಗಳಿಗೆ ನಿನ್ನೆ ದಿವಸ ಚೀಫ್ ಇಂಜಿನಿಯರ್ ಭಾಳ ರಿಕ್ವೆಸ್ಟ್ ಮಾಡಿದರು. ನಮ್ಮ ರೈತರಿಗೂ ಸಹ ಆಯಿತು ನೋಡೋಣಪ್ಪ,
ಒಂದು ದಿವಸ 2 ದಿವಸ ಟೈಮ್ ಕೊಡೋ ಅಂತೇಳಿ ನಮಗೇನು ನಮಗೆ ರೈತರಿಗೆ ನೀರು ಬೇಕು, ಬೇಕು, ಅದು ನಮ್ಮ ಬೇಡಿಕೆ. ಈ ಸಹದ ಗೌರವ ಧಕ್ಕೆ ಶಾಸಕರಿಗೆ ಧಕ್ಕೆ ಆಗಿದೆ.